ನಾವ್ ಇಷ್ಟೆಲ್ಲ ಸೋಷಿಯಲ್ ವರ್ಕ್ ಮಾಡ್ತಿದೀವಿ. ನಮ್ ಸೋಷಿಯಲ್ ವರ್ಕ್ ನಮಗೆ ನಮ್ಮ ಮನಸ್ಸಿಂದ ಬಂದಿರೋದು, ಕೆಲಸ ಮಾಡ್ಬೇಕು, ಇಂತ ಸೋಷಿಯಲ್ ವರ್ಕ್ ಮಾಡ್ಬೇಕು ಅಂತ. ಇಲ್ಲಿ 7 ವರ್ಷದಿಂದ 100% SLC ರಿಸಲ್ಟ್ ಸಿಗ್ತಾ ಇದೆ ಅಂತ, ಸರ್ಕಾರಿ ಶಾಲೆ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ನಾವು ಶುರುವಿಂದ ನಾವು ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದ್ ಬೆಳೆದಿರುವಂತ ಮಕ್ಕಳು ಮೇಡಮ್. ಚಿನ್ನಿ ದಾಂಡ ಮೇಡಮ್. ಚಿನ್ನಿ ದಾಂಡ ಎಷ್ಟೊತ್ತಿ ಸ್ಕೂಲ್ ನ ಬಂಕ್ ಮಾಡಿ ಆಟ ಆಡಿದ್ರು ಹೇಳ್ರಿ? 22 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದೆ ಸರ್. ಅದು ಇಲ್ಲ ಸರ್ ನಾವು ಬರ್ತೀವಿ ಅಂತ ಹೇಳಿ ಕೂಡ ಅವ್ರು ಇಂಟ್ರೆಸ್ಟ್ ಪಟ್ಟು ಅವ್ರು ನಮ್ಮ ಶಾಲೆಗೆ ಬಂದಿದ್ದಾರೆ. ಈ ಸತಿ ಇಂಡಿಪೆಂಡೆನ್ಸ್ ಡೇಗೆ ಇದನ್ನೇ ಹಾಕೊಂಡ್ ಬಂದು ಆಚರಿಸಿ ಅಂತ ನಾವು ಕೇಳ್ಕೊತೀವಿ. ಒಂದೇ ಮಕ್ಳ ಮುಖದಲ್ಲಿ ನಗು ನೋಡೋಣ ಅನ್ನೋದೊಂದು, ಆ ಖುಷಿಯಿಂದ ನಾವು ಆ ದಿನ ಮಾಡಿದ ಕೆಲಸ ನಾವು ಈ ವರ್ಷ ಮತ್ತೆ ಕಂಟಿನ್ಯೂ ಮಾಡಿದೀವಲ್ಲ, ಅದು ನಮ್ಗೆ ಇನ್ನೂ ಡಬಲ್ ಖುಷಿ ಕೊಟ್ಟಿದೆ. ಖುಷಿ ಆಯ್ತಾ? ನಮಸ್ಕಾರ ಕರ್ನಾಟಕ, ನಾನ್ ನಿಮ್ಮ ಪ್ರೀತಿಯ ಪೂಜಾ ಸೋಲಂಕಿ. ನಾನ್ ನಿಮ್ಮ ಪ್ರೀತಿ ಅಜಯ್ ಸೋಲಂಕಿ. ಇವತ್ತು 80ನೇ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ನಾವು ಸರ್ಕಾರಿ ಶಾಲೆಗೆ ಹೋಗ್ತಾ ಇದೀವಿ. ಸರ್, ಯಾವ ಸರ್ಕಾರಿ ಶಾಲೆ ಅಂತ ನಿಮಗೆ ಗೊತ್ತಾ? ಇಲ್ಲ ಮೇಡಮ್, ಗೊತ್ತಾಗ್ತಿಲ್ವಾ? ನಾನೀಗ ಹೇಳ್ತೀನಿ ಯಾವ ಸರ್ಕಾರಿ ಶಾಲೆ ಅಂತ. ಇದು ಆನ್ಗೋಡಲ್ಲಿ ಇರೋದು ಆಲುವರ್ತಿ ಸರ್ಕಾರಿ ಶಾಲೆ ಅಂತ. ನಾವು 2 ವರ್ಷದಿಂದ ನಾವು ಏನ್ ಕೊಡ್ತಾ ಇದೀವಿ ಅಂತ ಗೊತ್ತಾ ಅಜಯ್ ಸರ್ ನಿಮ್ಗೆ? ತಿರಂಗ ಕಲರ್ ದುಪ್ಪಟ್ಟ ಕೊಡ್ತಿದ್ವಿ. ಈ ಸರಿ ನಾವು ವೈಟ್ ಕಲರ್ ಟಾಪ್ ಮತ್ತೆ ತಿರಂಗ ಕಲರ್ ದುಪ್ಪಟ್ಟ ಕೊಡ್ಬೇಕಂತಿದೀವಿ. ಇಲ್ಲಿ ನೋಡಿ, ಲಾಸ್ಟ್ ಟೈಮ್ ಎಲ್ಲ ನಾವು ತಿರಂಗ ದುಪ್ಪಟ್ಟ ಕೊಟ್ಟಿದ್ವಿ, ಬಟ್ ಈ ಸತಿ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವು ಮತ್ತೆ ಕುರ್ತಿನ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಇವತ್ತು ಸರ್ಕಾರಿ ಶಾಲೆಗೆ ಹೋಗೋಣ, ಹಾಗೆ ಮಕ್ಕಳ ಜೊತೆ ಮಾತಾಡೋಣ. ಅಜಯ್ ಸರ್, ನೀವು ರೆಡಿನಾ? ನಾವ್ ರೆಡಿ. ನೀವು ರೆಡಿನಾ? ರೆಡಿ ಅಂತಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆ ಈ ಸರ್ಕಾರಿ ಶಾಲೆಗೆ ಹೋಗ್ತಾ ಇದೀವಿ, ನೀವು ಪ್ರೋತ್ಸಾಹ ಕೊಡಿ ನಮ್ಮ ಅರ್ಣೋದಯಗೆ. ಹಾಗೆ ಬನ್ನಿ ಇವತ್ತು ಹೋಗೋಣ. ಇವತ್ತು ಸರ್ಕಾರಿ ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳ ಜೊತೆ ಮಾತಾಡ್ಬೇಕು ಅಂತ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ನೀವು ಸರ್? ನಾವು ನಿಮ್ಗಿಂತ ಡಬಲ್ ಎಕ್ಸೈಟೆಡ್ ಆಗಿದ್ದೀವಿ. ಇಲ್ಲಿ ನೋಡಿ, ಸರ್ಕಾರಿ ಶಾಲೆಯನ್ನ ಬೆಳೆಸಬೇಕು ಅಂತ ಹೇಳ್ತೀವಿ. ಸೊ ಹಾಗಾಗಿ ಅಲ್ಲಿನ ಮಕ್ಕಳಿಗೆ ಪ್ರೋತ್ಸಾಹ ಸಿಕ್ಕಂಗಾಗತ್ತೆ. ಹಾಗೆ ಅವ್ರು ನೋಡಿದ್ರೆ ನಮಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಯಾಕೆ ಅಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳು ಕೂಡ ದೊಡ್ಡ ದೊಡ್ಡ ಸಾಧಕರಾಗಿದ್ದಾರೆ. ಇವತ್ತೆಲ್ಲರನ್ನ ಮಾತಾಡ್ಸ್ಬೇಕು ಅಂತ ನಾನು ವೇಟ್ ಮಾಡ್ತಿದ್ದೀನಿ. ಬನ್ನಿ. ಆಲುವರ್ತಿ ಶಾಲೆಗೆ ಹೋಗ್ತಾ ಇದೀವಿ, ಸರ್ಕಾರಿ ಶಾಲೆಗೆ. ಬನ್ನಿ ಹೋಗೋಣ. ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಮಾಡ್ಕೊಳ್ಳಿ. ನಮಗೂ ಕೂಡ ಸಪೋರ್ಟ್ ಮಾಡಿ ಈ ರೀತಿ ವಿಡಿಯೋ ಮಾಡೋದಕ್ಕೆ, ಹಾಗೆ ಸರ್ಕಾರಿ ಶಾಲೆಗೆ ಹೋಗೋದಿಕ್ಕೆ ನಿಮ್ಮ ಒಂದು ಲೈಕ್ ನಮ್ಗೆ ತುಂಬಾನೇ ಖುಷಿ ಕೊಡುತ್ತೆ. ಸೊ ಹಾಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಯಾವ ಸ್ಕೂಲಿಗೆ ಹೋಗ್ಬೇಕು ನೆಕ್ಸ್ಟ್ ಅಂತಾನು ಕೂಡ ನೀವು ಹೇಳ್ಬೋದು ನಮ್ಗೆ, ಅಥವಾ ಬೇರೆ ಈ ರೀತಿ ವರ್ಕ್ ಮಾಡಬಹುದು ಮ್ಯಾಮ್ ನೀವು ಅಂತಾನು ಕೂಡ ನೀವು ಸಜೆಸ್ಟ್ ಮಾಡಬಹುದು. ನಾವು ನಿಮ್ಮ ಎಲ್ಲಾ ಸಜೆಷನ್ ಕೂಡ ತಗೊಳೋದಕ್ಕೆ ರೆಡಿ ಇದೀವಿ. ಇನ್ನು ಎಷ್ಟು ದೂರ ಇದೆ ಮೇಡಮ್? ಇಲ್ಲಿಂದ ಬರೀ 19 ಕಿಲೋಮೀಟರ್ ಇದೆ ಮೇಡಮ್. ಸೀದಾ ಹೋಗಿ ನಿಮಗೆ ಒಂದು ಹೈವೇ ಸಿಗುತ್ತೆ. ಹೈವೇ ಇಂದ ಆನ್ಗೋಡ್ ಬರುತ್ತೆ. ಆನ್ಗೋಡ್ ಇಂದ ನಾವು ಸೀದಾ ಹೋಗಿ ಲೆಫ್ಟ್ ತಗೊಂಡ್ರೆ ಅಲ್ಲಿ ಊರು ಬರುತ್ತೆ ಮೇಡಮ್. 19 ಕಿಲೋಮೀಟರ್ ಇದೆ ಮೇಡಮ್. ಆಲುವರ್ತಿ ಊರಲ್ವಾ ಸರ್? ಹೌದು ಮೇಡಮ್, ಆಲುವರ್ತಿ. ಆನ್ಗೋಡ್ ಮೇಲೆ ಹೋಗೋದು ಮೇಡಮ್ ನಾವು. ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಉತ್ತರ ಕೊಡ್ತಾ ಹೋಗ್ಬೇಕು. ಮೇಡಮ್ ಕೇಳಿ ಮೇಡಮ್, ಲೈಫ್ ಅಲ್ಲಿ ನಡೆದಷ್ಟೇ ಕೇಳಿ ಮೇಡಮ್, ಜನರಲ್ ನಾಲೆಜ್ ಕೇಳಬೇಡ್ರಿ. ನಾವು ಅಷ್ಟೊಂದು ಜನರಲ್ ಅಲ್ಲಿ ಇಲ್ಲ. ಜನರಲ್ ನಾಲೆಜ್ ಕೇಳಲ್ಲ ನಾನು. ಈಗ ಪ್ರೆಸೆಂಟ್ ನಾವು ಏನ್ ಮಾಡ್ತಿದೀವ ಕೆಲಸ ಅದ್ರ ಬಗ್ಗೆ ಕೇಳ್ತೀನಿ. ಕೇಳಿ ಮೇಡಮ್, ಕೇಳಿ. ಈಗ ಈ ಒಂದು ನೀವು ತಿರಂಗ ದುಪ್ಪಟ್ಟ ಒಂದು ಮೂವ್ಮೆಂಟ್ ಚಲೋ ಅಂತ ಸ್ಟಾರ್ಟ್ ಮಾಡಿದಿರಲ್ಲ, ಇದು ಒಂದು ಕೃತಿ ಕೊಡ್ಬೇಕು, ಆಮೇಲೆ ಸ್ವಾತಂತ್ರ್ಯ ದಿನೋತ್ಸವನ ಅಷ್ಟೊಂದು ಭರ್ಜರಿಯಾಗಿ ಆಚರಿಸ್ಬೇಕು ಅಂತ ನೀವು ಒಂದು ಥೀಮ್ ಏನಿದೆ, ಅದು ಹೆಂಗ್ ಸ್ಟಾರ್ಟ್ ಆಯ್ತು, ಹೇಗೆ ಮಾಡಿದ್ರಿ ನೀವು? ಇದು ಸ್ಕೂಲಿಗೆಲ್ಲ ಸರ್ಕಾರಿ ಶಾಲೆಗೆ ಹೋಗ್ಬೇಕು ಅಂತ ಅದು ನಿಮ್ಗೆ ಯಾವ ರೀತಿ ಐಡಿಯಾ ಬಂತು, ಹೇಗ್ ಬಂತು ಅಂತ ಅದ್ರ ಬಗ್ಗೆ ಹೇಳ್ತಾ ಹೋಗಿ ಸರ್. ಮೇಡಮ್, ನೀವು ಇಷ್ಟೊಂದು ದೊಡ್ಡ ಕ್ವಶನ್ ಕೇಳ್ಬಿಟ್ರಿ, ನಾ ಸಣ್ಣದಾಗ ಆನ್ಸರ್ ಮಾಡೋಣ ಅಂತಿದ್ದೀನಿ. ಸಣ್ಣದಾದ್ರೆ ಸಣ್ಣದಾಗ ಮಾಡಿ ಸರ್. ಮೇಡಮ್, ನಮ್ದು ಏನ್ ಥಾಟ್ ಅಂದ್ರೆ ಮೇಡಮ್, ನೋಡಿ, ನಾವು ಕೆಲಸ ಮಾಡ್ತಾ ಇರ್ಬೇಕಂತ, ಅದು ಆಟೋಮೆಟಿಕ್ ಆಗ್ಲಿ ಕೆಲ್ಸನೇ ಹುಡ್ಕೊಂಡ್ ಬರುತ್ತಂತಾರಲ್ಲ, ಆತರ ನಾವು ಕೆಲಸ ಮಾಡ್ತಾ ಇದ್ವಿ. ಮಾಡ್ತಾ ನಮಗೆ ಜನ ಇಷ್ಟೆಲ್ಲ ನಮಗೆ ಪ್ರೋತ್ಸಾಹಿಸ್ತಾರೆ, ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ. ನೋಡಿ, ಈಗ ನೋಡಿ, ನಾವು ಪ್ರತಿ ಒಂದು ಯಾವ್ದಾರ ವಿಡಿಯೋಸ್ ಹಾಕಿದ್ರು ಅದ್ರ ಸುಮಾರು ಕಸ್ಟಮರ್ಸ್ ಕಮೆಂಟ್ಸ್ ಮಾಡ್ತಾರೆ, ಚೆನ್ನಾಗ್ ಮಾಡ್ತೀರಾ, ಚೆನ್ನಾಗಿದು ಮಾಡ್ತೀರಾ ಅಂತ. ಮೇಡಮ್, ಅದೇ ಒಂದು ಸಣ್ಣ ಸಣ್ಣ ಜೋಶ್ ಹಾಕಿ ಮೇಡಮ್ ನಾವು ಇಂತ ಒಂದು ಸಮಾಜ ಸೇವೆ ಕೆಲಸ ಮಾಡೋದಾಗಿರ್ಬೋದು, ಈ ಗೌರ್ಮೆಂಟ್ ಸ್ಕೂಲಿಗೆ ಹೋಗಿ ನಾವು ಈ ತರ ಟಾಪ್ ಕೊಡೋದಾಗಿರ್ಬೋದು. ಮೇಡಮ್, ಇವಾಗ ನಾವು ತುಂಬಾ ಸಣ್ಣದಾಗಿ ಕೊಡ್ತಾ ಇದೀವಿ ಮೇಡಮ್, ನಾಳೆ ತುಂಬಾ ದೊಡ್ಡದಾಗ ಕೊಡೋ ಅಂತ ಕೆಲ್ಸನೂ ನಾವು ಮಾಡ್ತೀವಿ ಅಂತ ನಾವು ನಿಮಗೆ ಒಂದ್ ಎರಡೇ ಮಾತ್ರ ಮುಗಿಸಿದೆ ಮೇಡಮ್ ನಮ್ದು. ಓಕೆ, ಆದ್ರೆ ಇದು ಹೇಗೆ ಸ್ಟಾರ್ಟ್ ಆಯ್ತು ಅಂತ ಆದರ್ಶ್ ಸರ್ಗೂ ಕೇಳೋಣ ಈ ಕ್ವಶನ್. ಈಗ ನೀವು ಈ ರೀತಿ ಕುರ್ತಿ ಮತ್ತೆ ತಿರಂಗ ದುಪ್ಪಟ್ಟನ ಕೊಡ್ತಿದ್ರಲ್ಲ ಸ್ವಾತಂತ್ರ್ಯ ದಿನೋತ್ಸವ ಅಂಗವಾಗಿ, ಈ ವರ್ಷ ಎಷ್ಟನೇ ಸ್ವಾತಂತ್ರ್ಯ ದಿನೋತ್ಸವ ಆಚರಿಸ್ತಿದೀವಿ ಅಂತ ಗೊತ್ತಾ ನಿಮ್ಗೆ? 80ನೇದು. ಓಕೆ, ಈ ಕುರ್ತಿನ ಕೊಡ್ತಿದ್ದೀರಲ್ಲ, ಯಾವ ಕಾರಣಕ್ಕೋಸ್ಕರ ಕುರ್ತಿ ಕೊಡ್ತಾ ಇದ್ದೀರಾ ಈ ಸ್ವಾತಂತ್ರ್ಯ ದಿನೋತ್ಸವಕ್ಕ? ಇಲ್ಲ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ನೀವು ಆಯ್ಕೆ ಮಾಡ್ತಿದ್ದೀರಲ್ಲ, ಏನಕ್ಕೆ ಮೇಡಮ್?
ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಾವು ಒಬ್ಬ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ ಮೇಡಮ್. ನಾವು ಶುರುವಿಂದ ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ ಬೆಳೆದಿರುವಂತ ಮಕ್ಕಳು ಮೇಡಮ್. ಓಕೆ. ಅದಕ್ಕೋಸ್ಕರ ಮೇಡಮ್ ನಾವು ಗೌರ್ಮೆಂಟ್ ಶಾಲೆನ ಫಸ್ಟ್ ಚಾಯ್ಸ್ ಮಾಡ್ತೀವಿ. 1947 ನಮಗೆ ಸ್ವಾತಂತ್ರ್ಯ ಬಂತು. ಓಕೆ. ಬಂದಾದ್ಮೇಲೆ ಎಷ್ಟೋ ಜನ ಹೋರಾಡಿದ್ದಾರೆ. ಆದ್ರೆ ಎಷ್ಟೋ ಜನ ನಮಗೆ ಗೊತ್ತಿಲ್ಲದೆ ಇರ್ಬೋದು. ಜನರಲ್ ಅಲ್ಲಿ ಗೊತ್ತಿರುತ್ತೆ, ಎಷ್ಟೋ ಜನ ಗೊತ್ತಿರ್ತಾರೆ ಸ್ವಾತಂತ್ರ್ಯ ಹೋರಾಟಗಾರರು, ಕೆಲವೊಬ್ರು ಗೊತ್ತಿಲ್ಲ. ಆದ್ರೆ ನಮಗೆ ಗೊತ್ತಿರೋರು ಸ್ವಲ್ಪ ಇರ್ತಾರೆ. ನಮಗೆ ಇಲ್ಲಿ ಹಾರ್ಟ್ ಅಲ್ಲಿ ಫೀಲ್ ಆಗುವಂತ ವ್ಯಕ್ತಿಗಳು ಇರ್ತಾರೆ. ಅಂತದ್ರಲ್ಲಿ ಉತ್ತಮ್ ಸಿಂಗ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು. ಹೌದು. ಅಂದ್ರೆ ನಾವು ಕೆಲವೊಬ್ರದ್ ಕತೆ ಕೇಳಿದೀವಿ, ಕೆಲವೊಬ್ರದ್ ಕತೆ ಕೇಳಿಲ್ಲ. ಇನ್ನು ಆಕ್ಚುಲಿ ಈ ಯುವ ಪೀಳಿಗೆಯವರು ಅವ್ರು ಅಷ್ಟು ಕತೆ ಕೇಳಿದ್ರೆ ಇನ್ನೂ ಇನ್ಸ್ಪೈರ್ ಆಗ್ತಾರೆ. ಅವರೆಲ್ಲ ಇನ್ಸ್ಪೈರ್ ಕತೆ ಕೇಳಿ ನಾವು ಈ ತರ ಒಂದು ಸೇವೆ ಮಾಡ್ತಿದ್ವಿ ಮೇಡಮ್. ಅದು ದೊಡ್ಡ ಸೇವೆ ಅಂತ ಅಲ್ಲ, ಅಳಿಲ್ ಸೇವೆ ಮೇಡಮ್ ಅಷ್ಟೇ. ಹಳೆ ಸೇವೆನ ಸರ್. ನಿಮ್ಮನ್ನ ನೋಡಿ ಒಂದ್ 10 ಜನ ಕಲಿದಾರೆ ತಗೊಳ್ಳಿ. ಬಟ್ ಈ ಕುರ್ತಿನಿ ಏನಕ್ಕೆ ಕೊಡ್ತಿದ್ದೀರಾ, ತಿರಂಗ ದುಪ್ಪಟನಿ ಏನಕ್ಕೆ ಕೊಡ್ತಿದ್ದೀರಾ ಅಂತ ಹೇಳಿಲ್ಲ ನೀವು ಮೇಡಮ್. ಇದು ನಾವು ಕೊಡುವಂತ ಕಾನ್ಸೆಪ್ಟ್ ಯಾಕಂದ್ರೆ ಈಗ ನೋಡಿ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ August 15 ಏನಿದೆಯಲ್ಲ, ಇನ್ನು ವಿಜೃಂಭಣೆಯಾಗಿ ಮಾಡ್ಲಿ ಅಂತ ಮೇಡಮ್, ಒಂದೇ ಒಂದು ಉದ್ದೇಶ. ಓಕೆ. ಯಾವ್ದಾದ್ರು ಸ್ಟೋರಿ ಏನಾದ್ರು ಹೇಳ್ತೀರಾ ಸರ್ ನೀವು? ನಿಮ್ಗೆ ತುಂಬಾ ಇನ್ಸ್ಪೈರ್ ಮಾಡಿರೋರು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ? ಹಾ ಮೇಡಮ್, ಹೇಳ್ತೀನಿ ಒಂದ್ ನಿಮಿಷ. ಅಥವಾ ಬೇರೆ ರಿಲೇಟೆಡ್ ಯಾವ್ದಾದ್ರು ಆಗಿರ್ಲಿ, ಅದ್ರ ಬಗ್ಗೆ ಒಂದು ಉದಾಹರಣೆ ಏನಾದ್ರು ಹೇಳ್ತೀರಾ? ಒಂದ್ ನಿಮಿಷ ಹೇಳ್ತೀನಿ ಮೇಡಮ್. ಆದಷ್ಟು ಸರ್ ಆಕ್ಚುಲಿ ಡ್ರೈವ್ ಮಾಡ್ಕೋತಾನೆ ಮಾತಾಡ್ತಿದ್ದಾರೆ. ನೀವಲ್ಲಿ ನೋಡ್ತಾ ಇರ್ಬೋದು, ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಡ್ರೈವಿಂಗ್ ಮಾಡ್ತಿರೋದ್ರಿಂದ ಸ್ವಲ್ಪ ಮೆಲ್ಲಕ್ ಮಾತಾಡ್ತಿದ್ದಾರೆ, ಇಲ್ಲಾಂತಂದ್ರೆ ಮೈಕು ಉಳಿತಾ ಇರ್ಲಿಲ್ಲ, ಅಷ್ಟು ಮಾತಾಡ್ತಾರೆ ಅವರು. ಕೇಳೋಣ ಅವ್ರಿಗೆ ಯಾರು ಜಾಸ್ತಿ ಇನ್ಸ್ಪೈರ್ ಮಾಡ್ತಾರೆ ಅಂತ ಕೇಳೋಣ, ಬನ್ನಿ. ಡ್ರೈವರ್ ಚೇಂಜ್ ಆಗಿದ್ದಾರೆ, ಹೋಗ್ತಾ ಇದೆ ಅಷ್ಟೇ. ಅದೇ ಸರ್, ನೀವು ಹೇಳ್ತಿದ್ರಲ್ಲ ಏನು ನಿಮ್ಗೆ ತುಂಬಾ ಇನ್ಸ್ಪೈರ್ ಮಾಡುತ್ತೆ, ಯಾವ ಸ್ಟೋರಿ ಅಂತ ಹೇಳಿ ಈಗ. ಹಾ ಮೇಡಮ್, ನನ್ಗೆ ಇನ್ಸ್ಪೈರ್ ಮಾಡಿದಂತ ಒಂದು ಅದ್ಭುತ ಸ್ಟೋರಿ ಏನಂದ್ರೆ, ಈ ಜಲಿಯನ್ ವಾಲಾ ಬಾಗ್ ಅಂತ ನೀವು ಹತ್ಯಾಕಾಂಡ ಅಂತ ಕೇಳಿರ್ತೀರಾ, ಮತ್ತೆ ನೋಡಿರ್ತಾರ ಕೂಡ. ಹೌದು, ಅದರ ಬಗ್ಗೆ ಟ್ರೂ ಇನ್ಸ್ಪಿರೇಷನ್ ಆಗಿ ಫಿಲಮ್ಸ್ ಬಂದಿದ್ದಾವೆ ಬೇಸ್ಡ್ ಆನ್ ಟ್ರೂ ಸ್ಟೋರಿಯಲ್ಲಿ. 1919 ಬ್ರಿಟಿಷರು ಒಂದು ಜಲಿಯನ್ ವಾಲಾ ಬಾಗ್ ಕೋರ್ಟ್ ನಲ್ಲಿ ಸುತ್ತುವರೆದಿರ್ತಾರೆ. ಸಾವಿರಾರು ಭಾರತೀಯರು ಮೇಡಮ್ ಅಲ್ಲಿ ಬಂದಿರ್ತಾರೆ. ಅಲ್ಲಿ ಜನರಲ್ ಕಾಟ್ ಅಂತ ಒಬ್ಬ ಸೈನಿಕರ ಆರ್ಡರ್ ಮಾಡುವಂತ ಒಬ್ಬ ಜನರಲ್ ಕಾಟ್ ಇರ್ತಾನೆ, ಅವನ್ ಹೆಡ್. ಇವ್ರು ಹೇಳ್ತಾರೆ ಗೋ ಬ್ಯಾಕ್ ಅಂತ. ಅವಾಗ ಕರೆಕ್ಟ್ ಆಗಿ ಅರ್ಥ ಆಗ್ಲಿಲ್ದಂಗೆ ಸ್ವಲ್ಪ ಜನ ಮುಂದೆ ಬಂದಾಗ ಅವರನ್ನ ಅಲ್ಲೇ ಫೈರ್ ಮಾಡಿಸ್ತಾರೆ ಮೇಡಮ್. ಎಷ್ಟೋ ಸಾವಿರಾರು ಜನ ಅಲ್ಲಿ ಜಲಿಯನ್ ವಾಲಾ ಬಾಗ್ ನಲ್ಲಿ ನಮ್ಮ ಭಾರತೀಯರು ಯೋಧರು ಅವರ ಜೀವನ ಅಲ್ಲೇ ತ್ಯಾಗ ಮಾಡ್ತಾರೆ. ಎಷ್ಟೋ ಬಲಿದಾನಗಳಾಗ್ಬಿಡುತ್ತೆ ಮೇಡಮ್ ಆ ಇದ್ರಲ್ಲಿ ಜಲಿಯನ್ ವಾಲಾ ಬಾಗ್ ನಲ್ಲಿ. ಅದನ್ನ ನೋಡ್ದಂತ ಒಬ್ಬ ಚಿಕ್ಕ ಹುಡುಗ ಮೇಡಮ್, ಬಹಳ ಅಂದ್ರೆ ಬಹಳ 10 ವರ್ಷದಲ್ಲಿ ಇರ್ತಾರೆ ಆ ಚಿಕ್ಕ ಹುಡುಗ. ಅವ್ರು ಅದನ್ನ ನೋಡ್ದಂತ ಜನರಲ್ ಸ್ಕಾಟಿಗೆ ಈಗ ಏನಾದ್ರು ಇದು ಆಗ್ಬೇಕಲ್ಲ ಮೇಡಮ್, ಆ ಜನರಲ್ ಸ್ಕಾಟ್ ರಿಟೈರ್ಡ್ ಆಗ್ತಾನೆ ಬ್ರಿಟಿಷ್ ಅದರಲ್ಲಿ. ರಿಟೈರ್ಡ್ ಆಗಿ ಲಂಡನ್ ನಲ್ಲಿ ಇರ್ತಾರೆ. ಒಂದು ಲಂಡನ್ ನಲ್ಲಿ ಇರೋವಾಗ ಭಾರತದಿಂದ ಹೋಗಿ ಒಬ್ರೇ ಒಬ್ಬ ವೀರ ಯೋಧ ಅಂತಾನೆ ಕರಿಬಹುದು ಮೇಡಮ್ ನಾವು. ಯಾಕಂದ್ರೆ ಸ್ವಾತಂತ್ರ್ಯಕ್ಕೋಸ್ಕರ ಅವರು ಕೂಡ ಒಂದು ಕರ್ತವ್ಯ ಮಾಡಿದ್ದಾರೆ. ಹೋಗಿ ಅವರನ್ನ ಎದೆಗೆ ಗುಂಡಿಟ್ಟು ಹೊಡಿತಾರೆ ಮೇಡಮ್. ಅವರೇ ಉಧಮ್ ಸಿಂಗ್. ನೀವು ಕೇಳಿರ್ಬೋದು ಉಧಮ್ ಸಿಂಗ್ ಬಗ್ಗೆ. ಕೊನೆಗೆ ಗಲ್ಲಿಗೆ ಹಾಕೋಬೇಕಾದ್ರೆ ಹೇಳ್ತಾರೆ, ಏನಾದ್ರೂ ಆಸೆ ಇದೆ? ಇಲ್ಲ, ನನಗೆ ಅವನನ್ನ ಕೊಂದು ಜಲಿಯನ್ ವಾಲಾ ಬಾಗ್ ಅಷ್ಟು ಜನನ ಸಾಯಿಸಿರೋದು ಕೊಂದು ನನಗೆ ಬಹಳ ಖುಷಿ ಆಯ್ತು ಅಂತ ವೀರ ಮರಣ ಹೊಂತಾರೆ ಮೇಡಮ್, ಗಲ್ಲಿಗೆ ಹಾಕ್ತಾರೆ ಅಂತ. ನಾನು ಟ್ರೂ ಸ್ಟೋರಿ ಕೇಳಿದ್ಮೇಲೆ ನನ್ಗೂ ಅನ್ಸ್ತು, ದೇಶಕ್ಕೋಸ್ಕರ ಎಂತೆಂತ ಸ್ವಾತಂತ್ರ್ಯ ತ್ಯಾಗಮಯ ಇರ್ತಾರೆ ಅಂತ ನನಗೆ ಅವಾಗ ಗೊತ್ತಾಯ್ತು ಮೇಡಮ್. ಅವಾಗಿಂದ ನಾನು ತುಂಬಾ ಟ್ರೂ ಇನ್ಸ್ಪೈರ್ ಆಗಿದ್ದೀನಿ ಮೇಡಮ್ ಜಲಿಯನ್ ವಾಲಾ ಬಾಗ್ ಕತೆ ಕೇಳಿ. ಈ ಕತೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗೆ ಇದು ಟ್ರೂ ಸ್ಟೋರಿ ಚೆನ್ನಾಗಿ ಅನಿಸ್ತು ನಮ್ಗೆ ಕೇಳಿ. ಆಡಿಯನ್ಸ್ ಗೆ ಅನಿಸ್ತು, ಅವರು ನಿಮ್ಗೆ ಕಮೆಂಟ್ ಹಾಕಿದಾಗ ನೋಡಿ ಒಂದ್ಸತಿ. ಇದು ಚೆನ್ನಾಗಿ ಹೇಳಿದ್ರು ಸರ್, ಸ್ಟೋರಿ ಚೆನ್ನಾಗಿದೆ. ಆಕ್ಚುಲಿ ಈಗ ಇರೋ ಯುವ ಪೀಳಿಗೆಗೆ ಇಂಥ ಸ್ಟೋರಿ ಎಲ್ಲ ನಾವು ಹೇಳ್ಬೇಕಾಗತ್ತೆ ಅವ್ರಿಗೆ. ಅದು ಸರ್ ಆಕ್ಚುಲಿ ಈ ರೀತಿ ಸೋಷಿಯಲ್ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದಾರೆ. ಆಲ್ವರ್ತಿ ಎಷ್ಟ್ ಚೆನ್ನಾಗಿದೆಲ್ಲ ಸರ್ ಹೆಸರು, ಇದು ಕೇಳಿದ್ರ ಮುಂಚೆ? ಇಲ್ಲ, ನಮ್ಮ ಆದರ್ಶ ಸೇರ್ಸೈತದ ಆಲ್ವರ್ತಿ ಅಂತ. ಆದರ್ಶಿಗೆ ಮುಂಚೆ ಆಲಪ್ಪ ಅಂತ ಕರಿತಿದ್ವ ನಾವು. ಆಲಪ್ಪ ಅಂತ ಹೆಸರು, ನಿಜ ಹೆಸರು ಆಲಪ್ಪ. ಆದರ್ಶನ ಹೆಸರು, ನನ್ನ ತಮ್ಮನ ಹೆಸರು ಆದರ್ಶ್, ಅವರ ಹಳೆ ಹೆಸರು ಆಲಪ್ಪ ಅಂತ ಇತ್ತು. ಆಲಪ್ಪ ಅಂತಂದ್ರೆ ಹಾಲೆರಸೋನು ಅಂತ ಅವನ ಹೆಸರದಲ್ಲೇ ಇದೆ ಅದೃಷ್ಟ. ಅದಕ್ಕೋಸ್ಕರನೇ ಇವತ್ತೇನೋ ಗೊತ್ತಿಲ್ಲ ಆಲ್ವರ್ತಿಗ್ ಬಂದಿದ್ದೇವೆ ಅಂತ ಅನ್ಸುತ್ತೆ. ಬನ್ನಿ ಹೋಗೋಣ. ಫುಲ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಈ ಊರು ಅಂತ. ತೋರ್ಸಿ. ಇಲ್ಲಿ ಸಿಕ್ಕುವ ಗಾಳಿ ಊರಲ್ಲಿ ಅವರು ನೋಡ್ರಿ, ಅವ್ರೇ ತೋರಿಸ್ಬಿಟ್ರಿ, ಫುಲ್ ಕವರ್ ಮಾಡ್ಬಿಟ್ರಿ ಆಲ್ವರ್ತಿಗೆ.
ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಹಾಕಿಲ್ಲ. ನಿಜ ಇದು ಚೆನ್ನಾಗಿದೆ ನೋಡಿ ಸರ್. ಇದು ಒಂಥರ ನಾವು ಸ್ವಾತಂತ್ರ್ಯ ಹೋರಾಟಗಾರಕ್ಕೆ ಬಂದಂಗೆ ಇದೆ. ಸರ್ಕಾರಿ ಪ್ರೌಢಶಾಲೆ ಆರ್ವರ್ತಿಗೆ ನಾವು ರೀಚ್ ಆಗ್ಬಿಟ್ವಿ. ಸರ್ಕಾರಿ ಶಾಲೆ ಬಂದಿದೆ, ಬನ್ನಿ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು, ಇದೆ ಸರ್ ಶಾಲೆ. ನಾವ್ ಎಂಟರ್ ಆಗಿದ್ದೀವಿ ಈಗ ಸ್ಕೂಲ್ಗೆ. ಫುಲ್ ಮಸ್ತ್ ನೇಚರ್ ಅಜ್ಜಿ ಸರ್, ನಿಮ್ಗೆ ಏನಾದ್ರು ಸ್ಕೂಲಲ್ಲಿ ಆಟ ಆಡಿದ್ದೆಲ್ಲ ನೆನ್ಪು ಬರ್ತದೇನಾ? ತೋರ್ಸಿ, ಗ್ರೌಂಡ್ ತೋರ್ಸಿ. ಮೇಡಮ್ ನಾನು ಆಟ ಆಡಿದ್ ನೆನಪು ಬರ್ತಿಲ್ಲ, ಒಂದ್ಸರಿ ಬಿದ್ದಿಲ್ ಕೆಸ್ಕೊಂಡಿದ್ದೆ, ಅದು ನೆನಪು ಬರ್ತೈತಿ. ಬಿದ್ದಿರೋದ್ ಹೇಳ್ತಿರಲ್ಲ ಸರ್, ಆಟ ಆಡಿದ್ದು ಹೇಳ್ರಿ ಅಂತಂದ್ರೆ. ಮೇಡಮ್ ಯಾರಿಗೆ ನೆನಪಿರಲ್ಲ ಮೇಡಮ್ ಈ ತರ ಆಟ ಆಡಿದ್ದು? ಯಾವ್ದು ನಿಮ್ ಫೇವ್ರೆಟ್ ಗೇಮ್ ಯಾವ್ದು ಹೇಳಿ? ಮೇಡಮ್ ನನ್ನ ಫೇವ್ರೆಟ್ ಗೇಮ್ ಚಿನ್ನಿ ದಾಂಡ ಮೇಡಮ್. ಚಿನ್ನಿ ದಾಂಡ. ಇವತ್ತು ಸರ್ಕಾರಿ ಶಾಲೆ ಆಲ್ವರ್ತಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಬನ್ನಿ ಇಲ್ಲಿನ ಮಕ್ಳ ಜೊತೆ ಮಾತಾಡ್ಸೋಣ, ಹಾಗೆ ಸಿಬ್ಬಂದಿ ಜೊತೆನೂ ಮಾತಾಡ್ಸೋಣ, ಹಾಗೆ ಅವ್ರಿಗೆ ಏನ್ ಅನ್ಸ್ತು ಇದ್ರ ಬಗ್ಗೆ ಅಂತಾನೂ ಕೂಡ ಕೇಳೋಣ. ಬನ್ನಿ. ನಮಸ್ತೆ ಸರ್. ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಈ ದಿನ ನಮ್ಮ ಶಾಲೆಗೆ ಈ ಅರುಣೋದಯ ಕಲೆಕ್ಷನ್ಸ್ ಅಂತ ಹೇಳಿ ದಾವಣಗೆರೆಯಲ್ಲಿ ಇದು ಓನರ್ ಆದಂತ ಪೂಜಾ ಸೋಲಂಕಿ ಮೇಡಮ್ ಅಂತ ಹೇಳಿ, ಅವ್ರ ಹೆಸರು ಅಜಯ್ ಸರ್ ಅಂತ ಹೇಳಿ, ಆಮೇಲೆ ಅವ್ರ ಸಿಬ್ಬಂದಿ ಎಲ್ಲ ಇವತ್ತು ನಮ್ಮ ಶಾಲೆಗೆ ಬಂದಿದ್ದಾರೆ. ಅವರು ಏನಕ್ಕೆ ಬಂದಿದ್ದಾರಪ್ಪ ಅಂದ್ರೆ, ಪ್ರತಿ ವರ್ಷವೂ ಕೂಡ ಆ ರಾಷ್ಟ್ರೀಯ ಹಬ್ಬಗಳನ್ನ ನಡೆದಾಗ ಆ ವಿದ್ಯಾರ್ಥಿಗಳಿಗೆ ಅವ್ರು ಏನ್ ಮಾಡ್ತಾ ಇರ್ತಾರಪ್ಪ ಅಂದ್ರೆ, ಅವ್ರು ಏನು ಕೊಡುಗೆಗಳನ್ನ ಕೊಡ್ತಾರೆ. ಸರ್ಕಾರಿ ಶಾಲೆ ಮಕ್ಕಳಾಗಿರ್ಬೋದು ಅಥವಾ ಖಾಸಗಿ ಶಾಲೆ ಮಕ್ಕಳಾಗಿರ್ಬೋದು, ಆ ಕೊಡುಗೆಗಳನ್ನ ಕೊಡ್ಲಿಕ್ಕೆ ಇವತ್ತು ಆಕ್ಚುಲಿ ನಮ್ಮ ಶಾಲೆಗೆ 22 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದೆ ಸರ್. ಅದು ಇಲ್ಲ ಸರ್ ನಾವು ಬರ್ತೀವಿ ಅಂತ ಹೇಳಿ ಕೂಡ ಅವ್ರು ಇಂಟ್ರೆಸ್ಟ್ ಪಟ್ಟು ಅವ್ರು ನಮ್ಮ ಶಾಲೆಗೆ ಬಂದಿದ್ದಾರೆ. ಹಾಗಾಗಿ ನಮ್ಮ ಮುಖ್ಯೋಪಾಧ್ಯಾಯರ ಪರವಾಗಿ ಮತ್ತೆ ಎಲ್ಲಾ ಶಿಕ್ಷಕರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತ ಸುಸ್ವಾಗತವನ್ನು ಕೋರ್ತೇವೆ ಮೇಡಮ್. ನಮಸ್ತೆ ಎಲ್ಲರಿಗೂ. ನಾವಿವತ್ತು ಆಲ್ವರ್ತಿ ಶಾಲೆಗೆ ಬಂದಿದ್ದೀವಿ. ನಮ್ಗೆ ಮೆಸೇಜ್ ಸಿಕ್ಕಿತ್ತು, ಇಲ್ಲಿ 7 ವರ್ಷದಿಂದ 100% SLC ರಿಸಲ್ಟ್ ಸಿಗ್ತಾ ಇದೆ ಅಂತ. ಸರ್ಕಾರಿ ಶಾಲೆ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಇದು 80ನೇ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನೋತ್ಸವನ ಆಚರಿಸ್ತಿದೀವಿ. ಇನ್ನೂ ಜೋರಾಗಿ ಆಚರಿಸೋಣ, ಒಗ್ಗಟ್ಟನ್ನ ನಾವು ಇಲ್ಲಿ ತೋರ್ಸೋಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಇರೋರು ಸಿಬ್ಬಂದಿ ವರ್ಗದವ್ರಿಗೆ, ಆಮೇಲೆ ಸರ್ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಾವು ಇಲ್ಲಿ ಇರೋ 10th ಮಕ್ಕಳಿಗೆ ನಾವು ತಿರಂಗ ದುಪ್ಪಟ್ಟ ಮತ್ತೆ ಡ್ರೆಸ್ಸಸ್ ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀವಿ ನಮ್ಮ ಅರುಣೋದಯ ವತಿಯಿಂದ. ಸರ್ ನೀವೆಲ್ಲ ಕೋಆಪರೇಟ್ ಮಾಡಿದ್ರೆ ಕೊಡ್ಬೋದಾ ನಾವು? ಓಕೆ ಸರ್, ಥ್ಯಾಂಕ್ ಯು ಸರ್. ಈ ತರ ಇದು ನಮ್ದೇ ಗಾರ್ಮೆಂಟ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ನಾವೇ ನಮ್ಮ ಗಾರ್ಮೆಂಟ್ಸ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಅಲ್ಲಿ 100 ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಅದು ಒಂದಾಯ್ತು. ಇಲ್ಲಿರೋ ಹುಡುಗರು ಸರ್ಕಾರಿ ಸ್ಕೂಲಲ್ಲಿ ಹೋಗ್ತಿರೋ ಮಕ್ಕಳಿಗೂ ಕೊಡೋಣ ಅಂತ ನಮ್ಮ ಒಂದು ಉದ್ದೇಶ. ಅದಕ್ಕೋಸ್ಕರ ನಾವು ವರ್ಷ ಮಾಡ್ತಾ ಬಂದಿದ್ವಿ. ಹೋದ ವರ್ಷನೂ ಕೊಟ್ಟಿದ್ದೀವಿ, ಈ ವರ್ಷ ಮತ್ತೆ ಮುಂದಿನ ವರ್ಷನೂ ಇದೇ ತರ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮದೊಂದು ಆಸೆ ಅಷ್ಟೇ. ಈ ತರ ಟಾಪ್ ಇದೆ ಸರ್. ಹಾಗೆ ಈ ತರ ತಿರಂಗ ದುಪ್ಪಟ್ಟ ಬರುತ್ತೆ. ಇಂಡಿಪೆಂಡೆನ್ಸ್ ಡೇ ಅದಕ್ಕೋಸ್ಕರ ನಾವು ಈ ರೀತಿ ಡಿಸೈನ್ ಮಾಡಿದ್ದೇವೆ. ಹಾಗೆ ತಿರಂಗ ದುಪ್ಪಟ್ಟ ನೀವು ಈ ಸತಿ ಇಂಡಿಪೆಂಡೆನ್ಸ್ ಡೇಗೆ ಇದನ್ನೇ ಹಾಕೊಂಡ್ ಬಂದು ಆಚರಿಸಿ ಅಂತ ನಾವು ಕೇಳ್ಕೊತೀವಿ. ಯುಗಗಳ ಕಥೆಯನ್ನು ಹಾಡುತ್ತಲಿರುವೆ, ಮಣ್ಣಿನ ಓಡಲಲ್ಲಿ ಸ್ವತಂತ್ರದ ರಾಗ, ಕಲ್ಲಿನ ಹಾದಿಯಲ್ಲಿ ಹರಿಯುತ್ತಿದೆ ಬೇಡ, ಗಂಗಾ ಕಾವೇರಿ ಸಿಂಧು ಹರಿವ ಜಲದಲ್ಲಿ, ಒಂದೇ ದೇಶದ ಜೀವ ಜೀವದ ನುಡಿಯಲ್ಲಿ, ಹರಿವ ನದಿಗಳಲ್ಲಿ ಒಂದೇ ತಾಯಿ. ಹಸಿರಿನ ಬಯಲಲ್ಲಿ ಹರಿವ ಗಂಗೆಯ ಧಾರೆ, ತ್ಯಾಗದ ನೆನಪನು ಹೊತ್ತುತ್ತಾರೆ, ನಾಡಿನ ಪ್ರೀತಿಯ ಹರಡುವ ನೀರು, ಬೀಸಿದ ತಂಗಾಳಿ ನೆನಪಿನ 100% ರಿಸಲ್ಟ್ ಇದೆ ಅಂತೆ ಸರ್ಕಾರಿ ಶಾಲೆ. ನನ್ಗಂತೂ ತುಂಬಾನೇ ಖುಷಿ ಆಯ್ತು ಈ ಮಾತನ್ನ ಕೇಳ್ಬಿಟ್ಟು. ಆಮೇಲೆ ಇಲ್ಲಿ ಓದಿರೋರೆಲ್ಲ ಮೆಡಿಕಲ್ ಸೀಟ್ಸ್ ಹೋಗ್ತಾರಂತೆ, ನನಗೆ ಖುಷಿ ಆಯ್ತು ಅದನ್ನ ಕೇಳಿ. ನಾವು ಏನ್ ಬೇಕಾದ್ರೂ ಮಾಡ್ಬೋದು, ಸರ್ಕಾರಿ ಶಾಲೆಯಲ್ಲಿ ಓದ್ಬಿಟ್ಟು ಏನಾದ್ರೂ ಮಾಡ್ಬೋದು ಅಂತ ಇದೊಂದು ಶಾಲೆ ಉದಾಹರಣೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಕ್ಳಿದ್ದಾರೆ, ಒಂದ್ಸತಿ ಮಕ್ಳನ್ನ ತೋರ್ಸಿ ನೋಡಿ. ಇಷ್ಟು ಮಕ್ಳಿದ್ರೆ ಏನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಗೆಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ ಸ್ಕೂಲ್ ನ ಗುರ್ತಿಸಿ ನಮ್ಗೆಲ್ಲರಿಗೂ ತಿರಂಗದ ದುಪ್ಪಟ್ಟ ಕೊಡಕ್ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾವು ಕೂಡ ಬಟ್ಟೆ ತರೋದು ನಿಮ್ ಅರುಣೋದಯ ಕಲೆಕ್ಷನ್ಸ್ ಅಲ್ಲೇ.
ತುಂಬಾ ಸಲ ಬಟ್ಟೆ ಅಲ್ಲೇ ತಂದಿರೋದು. ನನ್ ಬರ್ತಡೆಗೆಲ್ಲ ನಿಮ್ ಕಲೆಕ್ಷನ್ಸ್ ಅಲ್ಲೇ ವಿಸಿಟ್ ಮಾಡಿ ಡ್ರೆಸ್ ನ ತಗೊಂಡ್ಬಂದಿರೋದು. ತುಂಬಾ ಚೆನ್ನಾಗಿರ್ತವೆ ಕಲೆಕ್ಷನ್ಸ್. ತುಂಬಾ ಇಷ್ಟ ಆಯ್ತು ನಂಗೆ. ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಥ್ಯಾಂಕ್ ಮಚ್. ಯು. ವಿಶೇಷವಾಗಿ ನಮ್ಮ ಶಾಲೆಯ ಕಾಳಜಿಯನ್ನು ವಹಿಸಿಕೊಂಡು ಅವ್ರು ಬಂದಿದ್ದಾರೆ. ನಮ್ಮ ಶಾಲೆಯ ಪರವಾಗಿ ಒಂದು ಕಿರು ಕಾಣಿಕೆಗಳ ಮೂಲಕ, ಅಂದ್ರೆ ಸರಳವಾಗಿ ಈಗ ತಕ್ಷಣನೇ ಇದನ್ನ ಅರೇಂಜ್ಮೆಂಟ್ ಮಾಡಿರೋದು. ಅಭಿನಂದನೆ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ನಡೆಸ್ಕೊತಾರೆ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾವು ಪ್ರೀತಿಯಿಂದ ನಾವು ಆಲ್ವರ್ತಿ ಶಾಲೆಗೆ ಬಂದಿದ್ವಿ. ನಮಸ್ತೆ. ನಮಸ್ತೆ ಸರ್. ಬೋಲೋ ಭಾರತ್ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ. ಒಂದೇ ಒಂದೇ. ಥ್ಯಾಂಕ್ ಯು ಸೋ ಮಚ್. ಇವತ್ ನಮಗೆ ನಿಮ್ಮ ಶಾಲೆಗೆ ಬಂದು ತುಂಬಾನೇ ಖುಷಿ ಆಯ್ತು. ನಿಮ್ಗೆ ಖುಷಿ ಆಯ್ತಾ? ಖುಷಿ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಬಾಯ್. ಆಲ್ವರ್ತಿ ಸರ್ಕಾರಿ ಶಾಲೆಗೆ ಬಂದಿದ್ದೀವಿ. ನಾವು ಇವತ್ತು ತಿರಂಗ ದುಪ್ಪಟ್ಟ ಮತ್ತೆ ಕುರ್ತಿ ಜೊತೆಯಲ್ಲಿ ಶರ್ಟ್ ಕೂಡ ಕೊಟ್ಟಿದ್ದೀವಿ. ನೀವು ಈ ವಿಡಿಯೋನ ನೋಡಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನೆಕ್ಸ್ಟ್ ಯಾವ ಸ್ಕೂಲಿಗೆ ಬರ್ಬೇಕು ಅಂತಾನೂ ಕೂಡ ಕಮೆಂಟ್ ಮಾಡಿ. ಜೊತೆಯಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸರೌಂಡಿಂಗ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಇದು ಒಂಥರ ಗ್ರೀನರಿ ಮಧ್ಯದಲ್ಲಿ ಸ್ಕೂಲ್ ಕಟ್ದಂಗಿದೆ. ಈ ಸರ್ಕಾರಿ ಶಾಲೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ನಿಮಗೇನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಜೊತೆಯಲ್ಲಿ ನೆಕ್ಸ್ಟ್ ನಾವು ಯಾವ ಸ್ಕೂಲ್ಗೆ ಹೋಗ್ಬೇಕು ಅಂತಾನೂ ಕೂಡ ನೀವು ನಮ್ಗೆ ಸಜೆಸ್ಟ್ ಮಾಡಬಹುದು. ಈ ರೀತಿ ಇನ್ನೂ ಕೆಲಸ ಮಾಡಬೇಕು ಅಂತಂದ್ರೆ ನೀವು ನಮ್ಗೆ ಸಪೋರ್ಟ್ ಮಾಡಬೇಕು. ಯಾವ ರೀತಿ ಅಂತಂದ್ರೆ ಲೈಕ್ ಮತ್ತೆ ಕಮೆಂಟ್ಸ್ ಒಂದಿಗೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ನಿಮ್ಮ ಕಮೆಂಟ್ಸ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಇನ್ನಷ್ಟು ಅಪ್ಡೇಟ್ ಒಂದಿಗೆ. ಇದು ನಮ್ಮ ದಾವಣಗೆರೆ ಮನೆ ಬ್ರ್ಯಾಂಡ್. ನಮ್ಮ